10 ಗಿಡ ಹೋಯ್ದ ನೋಡ್ರಿ ಸಾಬ್ರೆ. 10 ಗಿಡ ನಿಗದಪ್ಪ ಬಿತ್ತದ ದೊಡ್ಡ ಮರ ಹೋಗ್ಬಿಡ್ಬಲ್ಲ. ಮೇಡಮ್ ಅವ್ರು ಏನಂದಿದ್ದಾರೆ? ನಮ್ಮ ಪಾಪೆ ಕಿತ್ತೋಗಿದೆ ಬಜ್ಜಿ, ಸುಮ್ಮನೆ ಸಾಲ ಮಾಡ್ತೀವಿ, ಯಾಕೆ ಸುಮ್ಮನೆ ಸಾಲ ಬಿಡ್ತೀನಿ ಅಂತಿದ್ದಾರೆ. ಅಷ್ಟು ಕಿತ್ತಾಕ್ ಬಿಡ್ರಿ ಅಂತ ಹೇಳಿದಾರೆ ಮೇಡಮ್ ಅವರು. ಕಿತ್ತೋಗದೆ ಬಿಡಪ್ಪ ಜಿ, ಸುಮ್ಮನೆ ಯಾಕೆ ಮೈ ನೋವು ಮಾಡ್ಕೊಂತೀಯ? ಮೊನ್ನೆ ಬಂದು ಬೈದಾಡಿ ಹೋಗ್ಬಿಡ್ಲಿ ನಮ್ಮನೆ ಆ ಕಡೆ ಕಿತ್ತದಾರ ಬಜ್ಜಿ, ಕಿತ್ಬಿಡೋದು ಯಾಕೆ ಸುಮ್ಮನೆ. ನಮಸ್ಕಾರ ಸ್ನೇಹಿತರೆ, ಏನು ಈ ವಿಡಿಯೋದಲ್ಲಿರುವಂತಹ ಅಡಿಕೆ ತೋಟವನ್ನು ನೋಡಿದ್ರಿ, ರೈತರ ಮಾತನ್ನು ಕೇಳಿಸ್ಕೊಂಡ್ರಿ. ಖಂಡಿತವಾಗ್ಲೂ ಅದು ಸತ್ಯ. ದಾವಣಗೆರೆ ಜಿಲ್ಲೆ ಮಳಲ್ಕೆರೆ ಗ್ರಾಮದಲ್ಲಿರುವಂತಹ ಈ ಒಂದು ಅಡಿಕೆ ತೋಟ 800 ಗಿಡಗಳನ್ನು ಒಳಗೊಂಡಿದೆ. 6 ವರ್ಷದ ಅಡಿಕೆ ತೋಟ ಇದು. ಎಷ್ಟು ವೀಕ್ ಆಗಿದೆ, ಬೆಳವಣಿಗೆ ಕುಂಠಿತವಾಗಿದೆ, ಬೇರುಗಳು ಕೊಳೆತಾ ಇದೆ, ಹಾಗೆ ಗರಿಗಳು ಎಷ್ಟು ಸುಟ್ಟ ರೀತಿ ಆಗಿದೆ. ಇಷ್ಟು ವರ್ಷ ಆದರೂ ಸಹ ಯಾವುದೇ ರೀತಿ ಫಲವನ್ನು ತಗೊಳ್ದೇ ಸಾಕಷ್ಟು ಜನಕ್ಕೆ ಕೇಳಿದಾಗ ಸಂಪೂರ್ಣ ಅಡಿಕೆ ತೋಟವನ್ನೇ ತೆಗೆಸ್ಬಿಡಿ ಅಂತ ಹೇಳಿದ್ರು. ಈ ಮಾತನ್ನು ನೀವು ರೈತರಿಂದನೇ ಕೇಳಿಸ್ಕೊಂಡಿದ್ದೀರಾ. ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಅಡಿಕೆ ತೋಟ ಇರೋವಂಥದ್ದು. ಈ ಪರಿಸ್ಥಿತಿಯಲ್ಲಿ ಇದ್ದ ತೋಟಕ್ಕೆ ನಮ್ಮ ಮೋದಿಕೇರ್ನ ಕನ್ಸಲ್ಟೆಂಟ್ ಹಾಗೂ ಅಗ್ರಿಕಲ್ಚರಲ್ ಗೈಡ್ ಆಗಿರುವಂತಹ ದೊಡ್ಡೇಶ್ ಸರ್ ಅವರು ಭೇಟಿ ನೀಡಿ ಸರಿಯಾದ ಮಾಹಿತಿಯನ್ನು ನೀಡಿ ತೋಟವನ್ನು ವೀಕ್ಷಣೆ ಮಾಡಿ ಸೂಕ್ತ ಸಲಹೆಗಳನ್ನು ನೀಡಿ ನಮ್ಮ ಸಾವಯವ ಪದ್ಧತಿಯನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಚಿತ್ರದಲ್ಲಿ ನೋಡ್ತಾ ಇರೋವಂಥದ್ದು ಆ ಪ್ರಾಡಕ್ಟನ್ನು ಆ ರೈತರ ಹತ್ತಿರ ಕೊಟ್ಟಿರೋವಂಥದ್ದು. ಇದನ್ನು ಬಳಸಾದ್ಮೇಲೆ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿ ರೈತರ ಹತ್ರನೇ ಕೇಳಿಸ್ಕೊಳ್ಳಿ. ಸರ್ ನಮಸ್ತೆ. ಎಲ್ರಿಗೂ ನಮಸ್ತೆ. ಗುಡ್ ಮಾರ್ನಿಂಗ್. ನನ್ನ ಹೆಸರು ದೊಡ್ಡೇಶ್, ಪ್ಲಾಟಿನಮ್ ಡೈರೆಕ್ಟರ್. ನಾವಿವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಲ್ಲಿ ಬರ್ತಕ್ಕಂಥ ಮಳಲ್ಕೆರೆ ಗ್ರಾಮದಲ್ಲಿ 2ನೇ ಡೋಸ್ ಆಗಿರ್ತಕ್ಕಂಥ ನಮ್ಮ ಮೋದಿಕೇರ್ ಕೃಷಿ ಉತ್ಪನ್ನವನ್ನು ಈ ತೋಟಕ್ಕೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು 3 ಮಂತ್ಸ್ ಒಂದು ಸಲ, ನಾವು ಒಂದು ವರ್ಷಕ್ಕೆ 4 ಸಲ ಕೊಡಬೇಕಂತಂದು ನಮ್ಮ ಅಪ್ಲೈನ್ ಚಂದ್ರಾಸ್ತರ್ ಜೊತೆ ನಾನು ಮಾತಾಡಿ ಅಲ್ಲೇ ಒಂದು ಸರಿ ಕೊಟ್ಟಿದ್ದೀನಿ. ಜಸ್ಟ್ 3 ತಿಂಗಳಿಗೆ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ಈ ಒಂದು ಜಮೀನಿನ ಮಾಲೀಕರಾಗಿರ್ತಕ್ಕಂಥ ಮಾರುದ್ರಪ್ಪ ಸರ್ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಇದು ಯಾವ ಕಂಪ್ನಿ ಸರ್ ಔಷಧಿ? ಮೋದಿಕೇರ. ಎಷ್ಟು ತಿಂಗಳಿಂದ ಬಳಸ್ತಾ ಇದ್ದೀರಾ ನೀವು? 3 ತಿಂಗಳು. 3 ತಿಂಗಳು ಆಯ್ತಲ್ಲ ಫಸ್ಟ್ ಡೋಸ್ ಕೊಟ್ಟು. ಅವಾಗ್ಯೂ ಈ ನಮ್ಮ ಪ್ರಾಡಕ್ಟ್ ಮೋದಿಕೇರ್ ಬಳಸಿದ ಮೇಲೆ ಏನಾದರೂ ರಿಸಲ್ಟ್ ಇದೆಯೋ ಇಲ್ವಾ? ಮುಂಚೆ ಹೆಂಗಿತ್ತು? ಹೌದಾ? ಯಾವ ರೀತಿ ಆಗಿತ್ತು? ಹೌದಾ? ಎಷ್ಟು ಗಿಡ ಬರ್ತವೆ ಇವು? 800 ಗಿಡ. ಏನಂತ ಡಿಸೈಡ್ ಮಾಡಿದ್ರಿ ನೀವು ಮುಂಚೆ? ಹೌದ್ರಾ? ತೋಟನೇ ತೆಗೆದು ಬಿಡ್ಬೇಕಂತ ಮಾಡಿದ್ರಿ. ಯಾಕೆ ಆ ರೀತಿ ಡಿಸೈಡ್ ಮಾಡಿದ್ರಿ ನೀವು? ಎಷ್ಟು ವರ್ಷ ತೋಟ ಇದು? 6ನೇ ವರ್ಷದ ತೋಟ. ನಿಮಗೆ ಯಾರು ಮೋದಿಕೇರ್ ಹಾಕ್ಸ್ರಿ ಅಂತ ಹೇಳಿದಾರೆ? ಯಾರು? ನಮ್ಮ ಹತ್ರ ಬಂದ್ರಿ, ನಾವು ಬಂದು ತೋಟ ನೋಡಿದ್ವಿ, ಅದ್ರ ಮಾರ್ಗದರ್ಶನ ಪಡ್ಕೊಂಡು ನಾವು ಹಾಕಿದ್ವಿ ಅಲ್ವಾ. ಈ 3 ತಿಂಗಳಾಯ್ತು, 2ನೇ ಡೋಸ್ ಕೊಡ್ತಾ ಇದೀವಿ ಅಲ್ವಾ. ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ತೋಟ ನೋಡ್ಕೊಂಡು ಹೋಗ್ತದಾರ ಅಲ್ಲ, ನೀವೇನು ಹೇಳಕ್ ಇಷ್ಟಪಡ್ತೀರಾ ರೈತರಿಗೆ? ಹೌದಾ? ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನೋಡಿದ್ರಲ್ವಾ, ಕೇವಲ 3 ತಿಂಗಳಲ್ಲಿ ಎಂತಹ ಅದ್ಭುತವಾದಂಥ ಒಂದು ಪವಾಡ, ಒಂದು ಅದ್ಭುತವಾದಂಥ ರಿಸಲ್ಟ್ ಬಂದಿದೆ ಅಂಥೇಳಿ. ಈ ರೀತಿಯೂ ನಿಮ್ಮ ತೋಟದಲ್ಲಿ ಅದ್ಭುತವಾದಂಥ ಬದಲಾವಣೆ, ಅದ್ಭುತವಾದಂಥ ಇಳುವರಿ ಇದೆಲ್ಲದೂ ಸಾಧ್ಯ ಆಗಬೇಕು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು. ಅಂದರೆ ಆದಷ್ಟು ಬೇಗ ನಿಮಗೆ ಪರಿಚಯ ಇರುವಂತಹ ಮೋದಿಕೇರ್ ಕನ್ಸಲ್ಟೆಂಟ್ಗಳನ್ನು ಸಂಪರ್ಕಿಸಿ. ನಿಮ್ಮ ತೋಟವು ಇದೇ ರೀತಿ ಅದ್ಭುತವಾಗಿರಲಿ. ಧನ್ಯವಾದಗಳು.